ಗೋವಿಂದರಾಜು ಅವರ ಮನೆಯಲ್ಲಿ ಐಟಿ ರೇಡ್ ಆದಂತಹ ಸಂದರ್ಭದಲ್ಲಿ ಸಿಕ್ಕಂತಹ ಡೈರಿ, ಆ ಡೈರಿಗೆ ಸಂಬಂಧಪಟ್ಟಂತೆ ಐಟಿ ಅಧಿಕಾರಿಗಳು ಅವರನ್ನು ಪ್ರಶ್ನಿಸಿದಾಗ ಗೋವಿಂದರಾಜು ಅವರು ಏನೇನು ಉತ್ತರ ಕೊಟ್ಟರು ಅನ್ನೋದರ ಅಧಿಕೃತ ದಾಖಲೆಯನ್ನು ನಿಮ್ಮೆದುರಿಗೆ ತೆಗೆದುಕೊಂಡು ಬರ್ತಾ ಇದ್ದೀವಿ. ಜಾಣ ಉತ್ತರವನ್ನು ಗೋವಿಂದರಾಜು ಅವರು ಕೊಡ್ತಾ ಹೋಗಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 132(4)A ಪ್ರಕಾರ ಒಬ್ಬ ವ್ಯಕ್ತಿಯ ಮನೆಯ ಮೇಲೆ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಸಿಗುವಂಥ ದಾಖಲೆಗಳು, ದುಡ್ಡು, ಸಂಪತ್ತು, ಒಡವೆಗಳು ಇವೆಲ್ಲವೂ ಕೂಡ ಅವರವೇ ಅಂತ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಹೇಳುತ್ತೆ. ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿರುವಂಥ ಗೋವಿಂದರಾಜು ಅವರು ಈ ಡೈರಿ ನನ್ನದಲ್ಲ ಅಂತ ವಾದಿಸುವ ಯಾವ ಪ್ರಯತ್ನವನ್ನೂ ಮಾಡೋದಿಲ್ಲ. ದಾಖಲೆಗಳನ್ನು ನೋಡಿದ್ರೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಗೋವಿಂದರಾಜು ಅವರು ಹೊರಗಡೆ ಮಾಧ್ಯಮದವರೆದುರಿಗೆ ಹೇಳಿಕೆ ಕೊಡುವಾಗ ಏನೇ ಹೇಳಿರಬಹುದು, ಐಟಿ ಅಧಿಕಾರಿಗಳೆದುರಿಗೆ ಮಾತ್ರ ಈ ಡೈರಿ ನನ್ನದಲ್ಲ, ಇದು ನನ್ನ ಮನೆಯಲ್ಲಿ ಹೆಂಗೆ ಬಂತೋ ಗೊತ್ತಿಲ್ಲ, ಇದನ್ನು ನನ್ನ ರಾಜಕೀಯ ವಿರೋಧಿಗಳು ಪ್ಲಾಂಟ್ ಮಾಡಿರಬಹುದು ಅನ್ನುವಂಥ ಯಾವ ಉತ್ತರವನ್ನು ಕೊಡೋದಿಲ್ಲ. ಅಧಿಕಾರಿಗಳು ಕೇಳಿರುವಂಥ ಪ್ರಶ್ನೆಗೆ ಹೇಳ್ತಾರೆ, ಎಸ್ ಐ ಹ್ಯಾವ್ ಗಾನ್ ಥ್ರೂ ದ ಸೇಮ್, ಐ ಡೋಂಟ್ ರಿಮೆಂಬರ್ ದ ಸೇಮ್. ಗೋವಿಂದರಾಜು ಅವರ ಉತ್ತರ ಇದು. ಆ ಡೈರಿಯನ್ನು ನಾನು ನೋಡಿದ್ದೀನಿ, ಅದಕ್ಕೆ ಸಂಬಂಧಪಟ್ಟಂಥದ್ದು ಏನೂ ನನಗೆ ನೆನಪಿಲ್ಲ ಅನ್ನುವಂಥ ಮಾತನ್ನು ಐಟಿ ಅಧಿಕಾರಿಗಳ ಎದುರಿಗೆ ಹೇಳ್ತಾರೆ. ಇದೇ ಪ್ರಶ್ನೆ ಉತ್ತರದಲ್ಲಿ ಪ್ರಶ್ನೆ ನಂಬರ್ 62ರಲ್ಲಿ ಐಟಿ ಅಧಿಕಾರಿಗಳು ಕೇಳ್ತಾರೆ, ಪೇಜ್ ನಂಬರ್ 3 ಇದೆಯಲ್ಲ ಅದನ್ನೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಅಂತ. ಆಗ ಗೋವಿಂದರಾಜು ಅವರು ಹೇಳೋದು, ಅಲ್ಲಿ ಬರೆಯಲ್ಪಟ್ಟಂಥ ಇನಿಷಿಯಲ್ಗಳು ಕಾಂಗ್ರೆಸ್ ಪಕ್ಷದ ಕೆಲವು ಮುಖಂಡರ ಹೆಸರುಗಳು ಅನ್ನೋದನ್ನು 62ನೇ ಪ್ರಶ್ನೆಯಲ್ಲಿ ಗೋವಿಂದರಾಜು ಅವರು ಒಪ್ಕೊಳ್ತಾರೆ. ನಮ್ಮ ನವದೆಹಲಿ ಬ್ಯೂರೋ ಮುಖ್ಯಸ್ಥರಾದ ಪ್ರಶಾಂತ್ ನಾಥ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಕಾಂಗ್ರೆಸ್ ಮತ್ತೊಂದು ಸುತ್ತಿನ ಮುಜುಗರಕ್ಕೆ ತಯಾರಾಗಬೇಕಾಗಿದೆ. ಈ ವಿಷಯ ಹೊರಗೆ ಬಿದ್ದ ನಂತರ ಹೇಗೆ ತೆಗೆದುಕೊಳ್ಳಬಹುದು ಪಕ್ಷ ಇದನ್ನ? ಅಜಿತ್, ಗೋವಿಂದರಾಜು ಯಾವಾಗ 4-5 ತಿಂಗಳ ಹಿಂದೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದಾಗ ಮಾಧ್ಯಮಗಳ ಎದುರುಗಡೆ ಬಂದು ಕೂಡ ಸಾಕಷ್ಟು ಸುವರ್ಣ ನ್ಯೂಸ್ ಜೊತೆನೆ ಮೊದಲು ಮಾತನಾಡುವಾಗ ಡೈರಿ ನಮ್ದಲ್ಲ, ಯಾರೋ ಮನೆಯಲ್ಲಿ ಹೋಗಿಟ್ಟಿರ್ಬೋದು, ನಾನ್ ಮನೆಯಲ್ಲಿ ಇರ್ಲಿಲ್ಲ, ನಮ್ಮ ಮನೆಯವರು ಶ್ರೀಮತಿ ಮನೆಯಲ್ಲಿದ್ರು, ಹೀಗಾಗಿ ಅನೇಕ ವಿಚಿತ್ರವಾಗಿರ್ತಕ್ಕಂಥ ಹೇಳಿಕೆಗಳನ್ನ ಕೊಟ್ಟಿದ್ರು. ಆದ್ರೆ ಅಂತಿಮವಾಗಿ ಮಾಧ್ಯಮಗಳು ಎದುರು ಏನ್ ಹೇಳ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನ ಎನ್ಕ್ವೈರಿ ಸಂದರ್ಭದಲ್ಲಿ ಏನೀಗ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀವಿ, ಆ ಹೇಳಿಕೆಯನ್ನ ಗಮನಿಸಿದ್ರೆ ದಾಲ್ ಮೇ ಕುಚ್ ಕಾಲಾ ಹೈ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕಂದ್ರೆ ಒಂದು ವೇಳೆ ಎಲ್ಲೋ ಮನಿ ಟ್ರೇಲ್ ಇದ್ದಲ್ಲಿ ಗೋವಿಂದರಾಜುಗೂ ಕೂಡ ಹೇಗೆ ಹಣ ಹೋಗಿದೆ ಅಂತಕ್ಕಂಥದ್ದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಆದ್ರೆ ಯಾರಿಗೆ ಹಣ ಕೊಟ್ಟಿದ್ದೀನಿ ಅಂತಕ್ಕಂಥದ್ದನ್ನ ಹೇಳದೆ ಚುನಾವಣೆಯ ಲೆಕ್ಕದಲ್ಲಿ ಈ ಹಣವನ್ನ ತೋರಿಸ್ಬೇಕಾದ್ರೂ ಕೂಡ ಗೋವಿಂದರಾಜು ಅವರು ಎಷ್ಟು ಪ್ರಮಾಣದ ಒಂದು ಲೆಕ್ಕವನ್ನ ಬರೆದಿಟ್ಟಿದ್ದಾರೆ ಅದು ಎಐಸಿಸಿ ಅಕೌಂಟ್ಸ್ ನಲ್ಲಿಲ್ಲ. ಕೆಲ ದಿನಗಳ ಹಿಂದೆ ಏನೊಂದು ಡೆಮೊಕ್ರೆಟಿಕ್ ಫೋರಂ, ರಿಫಾರ್ಮ್ಸ್ ಫೋರಂ ಎಐಸಿಸಿಯ ಎಲ್ಲ ಹಣದ ದಾಖಲೆಗಳನ್ನ ಏನ್ ಬಿಡುಗಡೆ ಮಾಡಿತ್ತು, ಅದರಲ್ಲಿ ಕರ್ನಾಟಕದಿಂದ ಬಂದಿರತಕ್ಕಂಥ ದಾಖಲೆಗಳನ್ನ ನಾವು ತೋರಿಸಿದ್ವಿ, ಎಷ್ಟು ಹಣ ಯಾರ್ಯಾರು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಆದ್ರೆ ಅಲ್ಲೂ ಕೂಡ ಈ ಪ್ರಮಾಣದ ಹಣ ಎಐಸಿಸಿಗೆ ಆನ್ ಪೇಪರ್ ಸಂದಾಯ ಆಗಿಲ್ಲ. ಹಾಗಿದ್ದಲ್ಲಿ ಈ ಹಣ ಹೇಗ್ ಬಂತು, ಅದು ಗೋವಿಂದರಾಜು ಮೂಲಕ ಎಐಸಿಸಿಗೆ ಕೊಡ್ಲಾಯ್ತಾ, ಯಾರು ಕೊಟ್ಟರು, ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ನಿಶ್ಚಿತವಾಗಿ ತನಿಖೆಗೆ ಬರುತ್ತೆ. ಆದ್ರೆ ತುಂಬಾ ಕ್ಯೂರಿಯಸ್ ಆಗಿರ್ತಕ್ಕಂಥ ಒಂದು ಟರ್ನ್, ಇಡೀ ಒಂದು ಲೈನ್ ಅಲ್ಲಿ ಇಡೀ ಒಂದು ಪ್ರಕರಣಕ್ಕೆ ಒಂದು ಕ್ಯೂರಿಯಸ್ ಟರ್ನ್ ಬಂದಿದೆ. ದ ನೇಮ್ಸ್ ಫೌಂಡ್ ಆನ್ ಅಂತಕ್ಕಂಥದ್ದೇನು, ದ ನೇಮ್ಸ್ ಫೌಂಡ್ ಆನ್ ದಿ ಡೈರಿ ಬಿಲಾಂಗ್ಸ್ ಟು ಕಾಂಗ್ರೆಸ್ ಲೀಡರ್ಸ್. ಆ ಇನಿಷಿಯಲ್ಸ್ ಕಾಂಗ್ರೆಸ್ ಲೀಡರ್ಸ್ ಅಂತಕ್ಕಂಥದ್ದನ್ನ ಗೋವಿಂದರಾಜು ಹೇಳಿದ್ದಾರೆ. ಅದರ ಅರ್ಥವೇ ಇಡೀ ಒಂದು ಪ್ರಕರಣಕ್ಕೆ ಕ್ಯೂರಿಯಸ್ ಟರ್ನ್ ಇದೆ. ನಿಶ್ಚಿತವಾಗಿ ಗೋವಿಂದರಾಜು ಪ್ರಶಾಂತ್, ಇದೇ ವಿಷಯ ನಾನು ಹೇಳ್ತಾ ಇದ್ದೆ. ಕ್ವಶನ್ ನಂಬರ್ 62, ಪ್ರಶ್ನೆ ನಂಬರ್ 62ರಲ್ಲಿ ಐಟಿ ಅಧಿಕಾರಿಗಳು ಕೇಳ್ತಾರೆ,
I am showing you the document seized at your residence during the course of search proceedings under Section 132 of IT Act 1961, which is marked as A/KJ/9, dated 15/3/2016 at page number 3. Please explain the same. ಇದು IT ಅಧಿಕಾರಿಯ ಪ್ರಶ್ನೆಯಾಗಿತ್ತು ಪ್ರಶಾಂತ್. ಆ ಅದಕ್ಕೆ ಉತ್ತರವನ್ನ ನೀವು ಅಜಿತ್ ಇನ್ನೊಂದ್ಸಲ ಓದ್ ತೋರಿಸಿದ್ರೆ ವೀಕ್ಷಕರಿಗೆ ಎಸ್ ಗೋವಿಂದರಾಜು ಅವರು ಏನು ಉತ್ತರವನ್ನ ಕೊಡ್ತಾರೆ ಅಂತ. ಎಸ್, ಕ್ವಶನ್ ನಂಬರ್ 62 ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. IT ಅಧಿಕಾರಿ ಕೇಳಿದಂಥ ಪ್ರಶ್ನೆ ಇದನ್ನು ಇನ್ನೂ ಸರಳವಾಗಿ ಹೇಳಬೇಕು ಅಂದರೆ, ನಾವು ನಿಮಗೆ ಒಂದು ದಾಖಲೆಯನ್ನು ತೋರಿಸ್ತಾ ಇದ್ದೀವಿ. ಈ ದಾಖಲೆ ಆದಾಯ ತೆರಿಗೆ ಕಾಯ್ದೆ 1961 ಸೆಕ್ಷನ್ 132 ಪ್ರಕಾರ ನಿಮ್ಮ ಮನೆಯ ಮೇಲೆ ನಡೆದಂಥ ದಾಳಿಯ ವೇಳೆ ವಶಪಡಿಸಿಕೊಳ್ಳಲಾದಂಥ ದಾಖಲೆಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಅದರ ಪೇಜ್ ನಂಬರ್ 3 ಇದರ ಬಗ್ಗೆ ನಿಮ್ಮ ವಿವರಣೆ ಏನು ಅಂತ ಕೇಳ್ತಾರೆ IT ಅಧಿಕಾರಿಗಳು. ಅದಕ್ಕೆ ಗೋವಿಂದರಾಜು ಅವರು ಹೇಳ್ತಾರೆ, ಎಸ್, ಐ ಹ್ಯಾವ್ ಗಾನ್ ಥ್ರೂ ದ ಸೇಮ್. ದ ನೇಮ್ಸ್ ಫೌಂಡ್ ಆನ್ ಪೇಜ್ ನಂಬರ್ 3 ಆರ್ ದ ಕಾಂಗ್ರೆಸ್ ಪಾರ್ಟಿ ಲೀಡರ್ಸ್. ಪ್ರಶಾಂತ್. ಅಜಿತ್, ನಿಶ್ಚಿತವಾಗಿ ಈ ಹೇಳಿಕೆ ಏನಿದೆ, ಅಂತಿಮವಾಗಿರ್ತಕ್ಕಂಥ ಲೈನ್ ಏನಿದೆ, ಫೌಂಡ್ ಆಫ್ ಕಾಂಗ್ರೆಸ್ ಪಾರ್ಟಿ ಲೀಡರ್ಸ್ ಅಂತಕ್ಕಂಥದ್ದು ಆನ್ಸರ್ ನಂಬರ್ 62, ಇದು ಇಡೀ ಒಂದು ಪ್ರಕರಣಕ್ಕೆ ಹೊಸ ಒಂದು ಟರ್ನ್ ಅನ್ನ, ಟ್ವಿಸ್ಟ್ ಅನ್ನ ಕೊಡ್ಲಿದೆ ಅಂತಕ್ಕಂಥದ್ದು ಸ್ಪಷ್ಟ. ಯಾಕಂದ್ರೆ ಗೋವಿಂದರಾಜು ನನಗೂ ಕೂಡ ಅನೇಕ ಬಾರಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ನಾನು ಏನೇನು ಉತ್ತರ ಕೊಟ್ಟಿದ್ದೀನಿ ಅಂತಕ್ಕಂಥದ್ದನ್ನ ತಮ್ಮ ಮೊಬೈಲ್ಗಳಲ್ಲಿ ತೋರಿಸಿದ್ದಾರೆ. ಆ ಸಂದರ್ಭದಲ್ಲಿ ಗೋವಿಂದರಾಜು ನಮ್ಮ ಬಳಿ ಹೇಳಿರ್ತಕ್ಕಂಥದ್ದು, ನೋಡಿ ಆ ಡೈರಿ ನನ್ನದಲ್ಲ, ಡೈರಿಯನ್ನ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳೇ ಬಂದಿಟ್ಟಿರಬಹುದು, ಇದು ಪೊಲಿಟಿಕಲ್ ವೆಂಜನ್ಸ್ಗೋಸ್ಕರ ಈ ಒಂದು ಪ್ರಕರಣವನ್ನ ಸೃಷ್ಟಿ ಮಾಡಲಾಯಿತು ಅಂತಕ್ಕಂಥದ್ದನ್ನ ಗೋವಿಂದರಾಜು ಹೇಳ್ತಾ ಇದ್ರು. ಆದ್ರೆ ಅಂತಿಮವಾಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳ ಎದುರುಗಡೆ ಎನ್ಕ್ವೈರಿ ಸಂದರ್ಭದಲ್ಲಿ ಈ ಹೇಳಿಕೆ, ಪ್ರಾಯಶಃ ಅದರಲ್ಲಿ ಗೋವಿಂದರಾಜು ಅವರ ಸಹಿ ಕೂಡ ಇರಬಹುದು ಅಂತ ಅನ್ಕೊಳ್ತೀನಿ. ಆ ಡಾಕ್ಯುಮೆಂಟ್ ಅವರ ಸಹಿ ಇರುವಂತ ಡಾಕ್ಯುಮೆಂಟ್ ಇದು. ಅವರ ಸಹಿ ಇರ್ತಕ್ಕಂಥ ಡಾಕ್ಯುಮೆಂಟ್ ನಲ್ಲಿ ಒಂದು ವೇಳೆ ಆ ಇನಿಷಿಯಲ್ ಕಾಂಗ್ರೆಸ್ ಪಾರ್ಟಿ ಲೀಡರ್ಸ್ ನಾನ್ ನೋಡಿದೀನಿ ಅಂತಕ್ಕಂಥದ್ದನ್ನ ಹೇಳ್ತಾರೆ, ಅದರ ಅರ್ಥ. ಯಾಕಂದ್ರೆ ಇದಕ್ಕೆ ಗೋವಿಂದರಾಜು ಪ್ರತಿಕ್ರಿಯೆ ಏನ್ ಕೊಡ್ತಾರೆ ಅಂತಕ್ಕಂಥದ್ದು ಕೂಡ ಮುಖ್ಯ. ಗೋವಿಂದರಾಜು ಇದು ಬೆಳಕಿಗೆ ಬಂದ ತಕ್ಷಣ ನಾನು ಕೂಡ ಗೋವಿಂದರಾಜು ಅವರ ಮೊಬೈಲ್ ಸಂಪರ್ಕಕ್ಕೆ ಪ್ರಯತ್ನಿಸಿದೆ. ಅವ್ರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಆದ್ರೆ ಇಡೀ ಪ್ರಕರಣದಲ್ಲಿ ಗೋವಿಂದರಾಜು ಈಗ ಏನ್ ಹೇಳ್ತಾರೆ ಅಂತಕ್ಕಂಥದ್ದು ಮುಖ್ಯ. ಯಾಕಂದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಲೀಡರ್ಸ್ ಆಗಿದ್ರೆ ಹಣ ಹೇಗ್ ಹೋಯ್ತು, ಅದು ದಾಖಲೆಯಲ್ಲಿದೆಯಾ, ಗೋವಿಂದರಾಜು ಅವರು ಯಾರಿಗೋಸ್ಕರ ಹಣ ಸಲ್ಲಿಕೆ ಆಯಿತು, ಇವೆಲ್ಲವೂ ಕೂಡ ಪ್ರಾಯಶಃ ತನಿಖೆಯಿಂದ ಬೆಳಕಿಗೆ ಬರ್ತಕ್ಕಂಥ ಅಂಶಗಳು. ಆದ್ರೆ ಇಡೀ ಪ್ರಕರಣಕ್ಕೆ ಈ ಒಂದು ಲೈನ್ ಏನಿದೆ, ಆನ್ಸರ್ ನಂಬರ್ 62 ಹ್ಯಾಸ್ ಗಿವನ್ ಎ ನ್ಯೂ ಟ್ವಿಸ್ಟ್. ಅಜಿತ್, ಎಕ್ಸಾಕ್ಟ್ಲಿ ಪ್ರಶಾಂತ್, ತಾವು ಹೇಳಿದ ಹಾಗೆ ಈ ಹಿಂದೆ ನಾವೇ ತೋರಿಸಿದ ದಾಖಲೆಗಳಲ್ಲಿ ಯಾವ್ಯಾವ ರಾಷ್ಟ್ರೀಯ ಪಕ್ಷಕ್ಕೆ ಎಷ್ಟೆಷ್ಟು ದುಡ್ಡು ಹೋಯಿತು ಅನ್ನೋದರ ವಿವರವನ್ನು ಸುವರ್ಣ ನ್ಯೂಸ್ನಲ್ಲೇ ನಾವು ತೋರಿಸಿದ್ವಿ. ಅದರಲ್ಲಿ ಕರ್ನಾಟಕದಿಂದ ಬಂದಿರುವಂಥ ಈ 650 ಕೋಟಿಯ ಲೆಕ್ಕ ಇಲ್ಲ. ಅಂಥ ದಾಖಲೆಯಲ್ಲಿ ಅದು ಇರಬಹುದು ಅನ್ನುವಂಥ ನಿರೀಕ್ಷೆಯೂ ನಮಗಿರಲಿಲ್ಲ ಪ್ರಶಾಂತ್. ಇದು ರಾಮನ ಲೆಕ್ಕ, ಕೃಷ್ಣನ ಲೆಕ್ಕ ಆಗಿರೋದ್ರಿಂದಾನೇ ಇಷ್ಟೆಲ್ಲ ವಿವಾದಕ್ಕೆ ಕಾರಣ ಆಗ್ತಾ ಇರೋದಲ್ವಾ? ನಿಶ್ಚಿತವಾಗಿ ನೋಡಿ, ರಾಮನ ಲೆಕ್ಕ, ಕೃಷ್ಣನ ಲೆಕ್ಕ ಅಂತಕ್ಕಂಥದ್ದು ಸ್ಪಷ್ಟ. ಇದು ಅನೇಕ ಬಾರಿ ಪಿಸುಮಾತ್ನಲ್ಲಿ ನಾವೆಲ್ಲರೂ ಹೇಳ್ತಾ ಇದ್ವಿ, ಅಷ್ಟು ಹಣ ಹೋಯ್ತು, ಇಷ್ಟು ಹಣ ಹೋಯ್ತು ಅಂತಕ್ಕಂಥದ್ದು. ಅಂತಿಮವಾಗಿ ಗೋವಿಂದರಾಜು ಡೈರಿಯಿಂದ ಬೆಳಕಿಗೆ ಬರಬೇಕಾಗಿರ್ತಕ್ಕಂಥದ್ದು, ಹಣ ಹೋಗಿದ್ದು ನಿಜನ, ಮನಿ ಟ್ರೇಲ್ ಉಂಟಾ, ಯಾರ್ಯಾರಿಗೆ ಹೋಯ್ತು, ಯಾಕೆ ಹೋಯ್ತು ಅಂತಕ್ಕಂಥದ್ದು. ಪ್ರಾಯಶಃ ಇದಕ್ಕೆಲ್ಲ ಉತ್ತರವನ್ನ ನೀಡಬಲ್ಲ ಏಕೈಕ ವ್ಯಕ್ತಿ ಗೋವಿಂದರಾಜು. ಯಾಕಂದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳ ತನಿಖೆಯ ಸಂದರ್ಭದಲ್ಲಿ ಈ ಒಂದು ಇದನ್ನ ಸ್ಟೇಟ್ಮೆಂಟ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳ ಎದುರು ಕೊಟ್ಟ ನಂತರ ಗೋವಿಂದರಾಜು ಈಗೇನ್ ಹೇಳ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಒಂದು ವೇಳೆ ಗೋವಿಂದರಾಜು ಹತ್ರ ಬೇರೆ ಏನಾದ್ರೂ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಕ್ಲಾರಿಫಿಕೇಶನ್ ಇದೆಯಾ, ಅಥವಾ ಗೋವಿಂದರಾಜು ಒಂದ್ ರೀತಿ ಈ ಹೇಳಿಕೆ ಕೊಟ್ಟ ನಂತರ ಮಾಧ್ಯಮಗಳಲ್ಲಿ ಇದು ಬೆಳಕಿಗೆ ಬಂದ ನಂತರ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಗೋವಿಂದರಾಜು ಅವರ ಪ್ರತಿಕ್ರಿಯೆಯನ್ನ ಪಡೆದ ನಂತರವೇ ಇಡೀ ಒಂದು ಪ್ರಕರಣದ ಮುಂದಿನ ಟ್ವಿಸ್ಟ್ ಏನಾಗಿರಬಹುದು ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ನೋಡ್ಬೋದು. ಆದ್ರೆ ನಿಶ್ಚಿತವಾಗಿ ಇಡೀ ಒಂದು ಲೈನ್ ಏನಿದೆ, ಈ ಲೈನ್ ಇಡೀ ಒಂದು ಪ್ರಕರಣಕ್ಕೆ ಹೊಸದಾಗಿರ್ತಕ್ಕಂಥ ತಿರುವನ್ನ ಮಾತ್ರ ನೀಡ್ತಾ ಇದೆ. ಎಸ್ ಪ್ರಶಾಂತ್, ಕೇವಲ ಗೋವಿಂದರಾಜು ಅವರದಲ್ಲ, ಇತರ ಕಾಂಗ್ರೆಸ್ ಮುಖಂಡರ ಪ್ರತಿಕ್ರಿಯೆಯನ್ನು ಪಡೆಯುವ ಪ್ರಯತ್ನದಲ್ಲಿ ನಾವು ಇದ್ದೀವಿ. ಪ್ರಶಾಂತ್,
ಪ್ರಶ್ನೆ ನಂಬರ್ 66 ಕೂಡ ಅದರಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ. IT ಅಧಿಕಾರಿ ಕೇಳ್ತಾರೆ, ಪ್ರಶಾಂತ್, ಐ ಆಮ್ ಶೋಯಿಂಗ್ ಯು ದ ಡಾಕ್ಯುಮೆಂಟ್ ಸೀಸ್ಡ್ ಅಟ್ ಯುವರ್ ರೆಸಿಡೆನ್ಸ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಸರ್ಚ್ ಪ್ರೊಸೀಡಿಂಗ್ಸ್ ಅಂಡರ್ ಸೆಕ್ಷನ್ 132 ಆಫ್ IT ಆಕ್ಟ್ 1961, which is marked as A/KG/9 dated 15/3/2016 at page number 9 matrix notebook. ಎಸ್, VS ಉಗ್ರಪ್ಪನವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಹಿರಿಯ ಕಾಂಗ್ರೆಸ್ ಮುಖಂಡರು. ಉಗ್ರಪ್ಪನವರೇ, ಹೇಳಿ. ಗೋವಿಂದರಾಜು ಅವರು IT ಅಧಿಕಾರಿಗಳ ಎದುರಿಗೆ ಕೊಟ್ಟಂಥ ಉತ್ತರದ ಪ್ರತಿಯನ್ನು ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಅಲ್ಲಿರುವಂಥ ಇನಿಷಿಯಲ್ಗಳು ಕಾಂಗ್ರೆಸ್ ಮುಖಂಡರ ಹೆಸರುಗಳು ಅನ್ನೋದನ್ನು IT ಅಧಿಕಾರಿಗಳ ಎದುರಿಗೆ ಗೋವಿಂದರಾಜು ಅವರು ಒಪ್ಕೊಂಡಿದ್ದಾರೆ. ಕಾಂಗ್ರೆಸ್ ಹತ್ರ ಏನಾದ್ರು ಉತ್ತರ ಇದೆಯಾ ಸರ್ ಇದಕ್ಕೆ? ನೋಡಿ, ಏನು ಒಪ್ಕೊಂಡಿದ್ದಾರೆ, ನಿಮಗೆ ಎಲ್ಲಿಂದ ಸಿಕ್ತೋ, ನೀವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋವಂಥದ್ದು ನನಗಂತೂ ಗೊತ್ತಿಲ್ಲ. ನೀವ್ ಹೇಳಿ ಅಲ್ಟಿಮೇಟ್ಲಿ ಐ ಥಿಂಕ್ ನನಗೆ ಈಗ ನಿಮ್ಮ ಯಾರೋ ಫೋನ್ ಮಾಡಿ ಸರ್ ಇದೇನೋ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಸೊ ಒಪ್ಕೊಂಡಿರೋದು ಎಲ್ಲಿ? ನನಗೆ ಇನ್ಕಮ್ ಟ್ಯಾಕ್ಸ್ ನಿಮ್ಗೇನಾದ್ರು ಮಾಹಿತಿ ಒದಗಿಸಿದ್ರ, ಯಾವಾಗ ಒದಗಿಸಿದ್ರು, ಏನು ಒದಗಿಸಿದ್ರು ಅನ್ನೋದು ನನಗೆ ಗೊತ್ತಿಲ್ಲ. ಯಾಕಂದ್ರೆ ನೀವು ಅಲ್ಲ, ಪ್ಲೀಸ್ ಲಿಸನ್ ಟು ಮೀ. ನನಗೆ ಗೊತ್ತಿಲ್ಲ, ನೀವು ಕೇಳಿದರೆ ನಾನೇ ನಿಮ್ಗೆ ಉತ್ತರ ಇದು ಕೊಡ್ತೀನಿ ಅಂತ ಬಂದಾನಲ್ಲ ಬ್ರದರ್. ಅಲ್ಲ ಸರ್, ನಾವಾಗ್ಲೇ ಸಂಪರ್ಕಿಸ್ತಾ ಇರೋದು ಇಂಥ ಸಂದರ್ಭದಲ್ಲಿ ನನಗೆ ಒಂದು ನಿಮಿಷ ಅಣ್ಣ ಕೇಳಿ. ಹಾಗಾಗಿ ನಿಮಗೆ ಎಲ್ಲಿಂದ ಮಾಹಿತಿ ಸಿಕ್ತು, ಯಾವಾಗ ಹೇಳಿಕೆ ಕೊಟ್ರು, ಅವ್ರು ಯಾವಾಗ ಹೇಳಿಕೆ ಕೊಟ್ಟಿರೋಂಥದ್ದು ಈಗ ಸಿಕ್ಕಿದೆ ಅಂತಂದ್ರೆ ಯಾವಾಗ ಕೊಟ್ರು, ಎಲ್ಲಿಂದ ಸಿಕ್ತು? ಒಂದ್ಸಾರಿ ಗೋವಿಂದರಾಜ್ ಏನ್ ಕೊಟ್ಟಿದ್ದಾರೆ, ಏನ್ ಒಪ್ಕೊಂಡಿದ್ದಾರೆ ನನಗ್ ಗೊತ್ತಿಲ್ಲ. ಇಮಿಡಿಯೇಟ್ ಈಗ ಕಾಲ್ ಮಾಡಿ ತಾವು ಕೇಳ್ತಾ ಇದ್ರಿ. ನಾನು ಇಷ್ಟೇ ಹೇಳ್ತೇನೆ, ಗೋವಿಂದರಾಜು ಆ ಡೈರಿ ಬಗ್ಗೆ ಈಗಾಗಲೇ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ಇದೆ, ಸದನದಲ್ಲಿ ಡಿಸ್ಕಷನ್ ಆಗಿರೋದಿದೆ, ಅವ್ರ ಹೇಳಿಕೆಗಳು ಮಾಡಿರುವಂತದ್ದು ಇದೆ. ಸೊ ಅದರಲ್ಲಿ ಸತ್ಯಾಸತ್ಯತೆ ಏನು ಅನ್ನುವಂಥದ್ದನ್ನ ನನಗಿಂತ ಹೆಚ್ಚಾಗಿ ಗೋವಿಂದರಾಜು ಯಾರಿದ್ದಾರೆ ಸೋಕಾಲ್ಡ್ ನೀವ್ ಹೇಳುವಂತ ಪ್ರಕಾರ ಅವರೇ ಆತರು ನಂದೇ ಅಂತ ಹೇಳಿದ್ದಾರಲ್ಲ, ಫಸ್ಟ್ ಅವ್ರ ರಿಯಾಕ್ಷನ್ ಅನ್ನ ಕೇಳಿ. ಯಾಕಂದ್ರೆ ನಮಗೇನ್ ಅನ್ನಿಸ್ತಾ ಇದೆ ಅಂತಂದ್ರೆ, ಚುನಾವಣೆಗಳು ಈಗಾಗಲೇ ಯಡಿಯೂರಪ್ಪನವರೇನೋ ಇವತ್ತು ಹೇಳಿದ್ದಾರೆ ಬಹಳ ಅರ್ಲಿ ಎಲೆಕ್ಷನ್ ಬರುತ್ತೆ ಅಂತ ಹೇಳಿ. ಸೊ ಈ ರೀತಿ ಕೆಲವು ಪ್ಲಾಂಟ್ ಮಾಡುವಂಥದ್ದು ಇದೆಯಲ್ಲ, ಇದು ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದು. ಅದನ್ನ ಕೆಲವ್ರನ್ನ ಬಳಕೆ ಮಾಡ್ಕೊಳ್ತಾ ಇದಾರೆ ಅನ್ನುವಂತ ಸಂಶಯ ನನ್ನಂತವನಿಗೆ ಬರ್ತಾ ಇದೆ. ಯಾರನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತೀರಿ ಉಗ್ರಪ್ಪನವ್ರೆ? ಅಲ್ಲ, ನನಗೆ ಗೊತ್ತಿಲ್ಲ. ಅದರ್ವೈಸ್ ನಿಮ್ಗೆ ಯಾರು ಕೊಟ್ರು ಪ್ಲೀಸ್ ಟೆಲ್ ಮಿ, ಎಲ್ಲಿಂದ ಸಿಕ್ತು ನಿಮ್ಗೆ? ಇನ್ಕಮ್ ಟ್ಯಾಕ್ಸ್ ನವರು ನಿಮ್ಮ ಅಣ್ಣ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ನವರು? ಉಗ್ರಪ್ಪನವರೇ, ಇದನ್ನ ಒಂದು ನ್ಯಾಷನಲ್ ನ್ಯೂಸ್ ಚಾನೆಲ್, ಇಂಗ್ಲಿಷ್ ನ್ಯೂಸ್ ಚಾನೆಲ್ ಬ್ರೇಕ್ ಮಾಡಿದಂತಹ ಸುದ್ದಿ ಇದು. ಎನಿವೆ ಬ್ರದರ್, ಪ್ಲೀಸ್ ಲಿಸನ್ ಟು ಮಿ. ಐ ಆಮ್ ಎ ಲಾಯರ್, ಐ ನೋ. ಸೊ ಹೇಗೆ ನೀವು ತಗೊಳ್ತೀರಿ, ಏನು ಇದು ಮಾಡ್ತಾರೆ ನಿಮಗಾಗಲಿ ಅಥವಾ ನಿಮ್ಮ ನ್ಯಾಷನಲ್ ನ್ಯೂಸ್ ಚಾನೆಲ್ ಅವ್ರಿಗಾದ್ರೂ ಯಾರು ಕೊಟ್ಟರು ಇದನ್ನ? ಸರ್, ಸುದ್ದಿಯ ಸತ್ಯಾಸತ್ಯತೆ ಬಗ್ಗೆ ಮಾತಾಡೋಣ ಸರ್. ಸುದ್ದಿ ಮೂಲಕ there must be some conspiracy either by the union government or by the BJP people. ಸೊ ಅವ್ರ ಜೊತೆನಲ್ಲಿ ಯಾರೋ ಕೊಲ್ಲೂಡ್ ಆಗಿರ್ಬೇಕು. ಈ ಯಾಕಂದ್ರೆ ಚುನಾವಣೆಗಳು ಅಂತ ಒಂದ್ ಕಡೆ ಹೇಳ್ತಾರೆ, ಇನ್ನೊಂದು ಕಡೆ ಹೀಗೆ ಮಾಡ್ತಾ ಇದ್ದಾರೆ. ಸೊ ಇದರ ಏನಾಗಿದೆ ಅಂತ ಹೇಳಿದ್ರೆ, ಸೊ ಎಲ್ಲೋ ಒಂದು ಕಡೆ ಕೆಲವರನ್ನ ಬಳಕೆ ಮಾಡಿಕೊಂಡು ಒಂದು ಪಾಪ್ಯುಲರ್ ಗವರ್ಮೆಂಟ್ ಮೇಲೆ ಕೆಟ್ಟ ಹೆಸರು ತರತಕ್ಕಂತ ವ್ಯವಸ್ಥಿತವಾದಂತ ಸಂಚು ನಡೀತಾ ಇದೆಯೇನೋ ಅನ್ನುವಂತ ಸಂಶಯ ನನ್ನಂತವನಿಗೆ ಬರ್ತಾ ಇದೆ. ಉಗ್ರಪ್ಪನವರೇ, ಬಹಳ ವ್ಯವಸ್ಥಿತವಾಗಿ ತಾವು ವಿಷಯಾಂತರ ಮಾಡ್ತಾ ಇದ್ದೀರಿ. ನೋ, ನಾನು ವಿಷಯಾಂತರ ಮಾಡ್ತಾ ಇಲ್ಲ. ನೀವೇ ವ್ಯವಸ್ಥಿತವಾಗಿ ಪ್ಲಾಂಟ್ ಮಾಡುವಂತದ್ದು ಪ್ರಯತ್ನ ಮಾಡ್ತಾ ಇದ್ರೆ ಅನ್ನುವಂತ ಸಂಶಯ ನನಗೆ ಬರ್ತಾ ಇದೆ ಬ್ರದರ್. ನನಗೂ ಆರ್ಟಿಕಲ್ 19 ಕೆಳಗಡೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದ್ರೆ ಏನು, ಫ್ರೀಡಮ್ ಆಫ್ ಪ್ರೆಸ್ ಅಂದ್ರೆ ಏನು? ಉಗ್ರಪ್ಪನವ್ರು ದಯವಿಟ್ಟು ಲೈನ್ ನಲ್ಲಿರಿ. ಸ್ವತಃ ಗೋವಿಂದರಾಜು ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಗೋವಿಂದರಾಜು ಅವರೇ ನಮಸ್ಕಾರ. ಗೋವಿಂದರಾಜು ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ಅವರ ದೂರವಾಣಿ ಸಂಪರ್ಕ ಕಡಿತಗೊಂಡಿದೆ. VS ಉಗ್ರಪ್ಪನವರು ಆರ್ಟಿಕಲ್ 19 ಒಳಗಡೆ ಇರುವಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮಾತನಾಡ್ತಾ ಇದ್ರು. ಅಭಿವ್ಯಕ್ತಿ ಸ್ವಾತಂತ್ರ್ಯ ಖಂಡಿತವಾಗಿಯೂ ಇದೆ ಸರ್. ಅದೇ ರೀತಿ ಮಾಧ್ಯಮದವರೆಗೂ ಕೂಡ ತಮ್ಮ ಸುದ್ದಿ ಮೂಲವನ್ನು ಡಿಸ್ಕ್ಲೋಸ್ ಮಾಡದೇ ಇರುವಂಥ ಸ್ವಾತಂತ್ರ್ಯವೂ ಕೂಡ ಇದೆ. ಉಗ್ರಪ್ಪನವರೇ, ಇಲ್ಲಿ ಒಂದೇ ನಿಮಿಷ ತಾವು ದಯವಿಟ್ಟು ಕೇಳಿಯಪ್ಪ. ಯಾವುದರ ಸುದ್ದಿ ಮೂಲವನ್ನ ಡಿಸ್ಕ್ಲೋಸ್ ಮಾಡಬಾರದು, ಹೇಗೆ ಯಾವುದನ್ನ ಮಾಡಬೇಕು ಅನ್ನುವಂಥದ್ರ ಅರಿವು ನನಗಿದೆ. ಆದ್ರೆ ಮಾಧ್ಯಮದವರು ಇದ್ದಕ್ಕಿದ್ದಾಗೆ ನಿಮಗೆ ಎಲ್ಲಿ, ಯಾಕಂದ್ರೆ ಇದು ಇನ್ಕಮ್ ಟ್ಯಾಕ್ಸಿನ ಮತ್ತು ಆ ಯಾರ ಮೇಲೆ ಸೋಕಾಲ್ಡ್ ರೈಡ್ ಆಗಿರ್ತಕ್ಕಂಥವ್ರ ಮಧ್ಯೆ ನಡೆದಿರ್ತಕ್ಕಂಥ ಟ್ರಾನ್ಸಾಕ್ಷನ್ಸ್. ಹೌದು. ಸೊ ಇದರ ನಿಮಗೆ ಸಿಗಬೇಕಾದ್ರೆ ದೇರ್ ಮಸ್ಟ್ ಬಿ ಸಮ್ ನಕ್ಸಸ್. ಯಾವುದು, ವಿಚ್ ಇಸ್ ದಟ್ ನಕ್ಸಸ್? ವೇರ್ ಯು ಗಾಟ್ ಇಟ್, ಹೌ ಯು ಗಾಟ್ ಇಟ್?
ಉಗ್ರಪ್ಪನವರೇ, you owe a duty to give an explanation to the people of Karnataka, so also to the ಯಾರು ಉತ್ತರ ಕೊಡಬೇಕು ನೋಡಿ. ಈಗ ನೀವು ಇದನ್ನ ಕೇಳುವಂತ ಸಂದರ್ಭದಲ್ಲಿ ಯಾರಿಗೆ ತಪ್ಪಿತಸ್ತ್ರ ಅಕಸ್ಮಾತ್ ಯಾರ ಇದ್ರೆ ಅವರು ಕೊಡಬೇಕು. ನಿಮಗೆ ಈ ಸಂದರ್ಭದಲ್ಲಿ ಈಗ ಸಿಕ್ತು ಮಲಯನ ಮಾಡತಕ್ಕಂಥದಕ್ಕೆ ಒಂದು ಸರ್ಕಾರದ ಪಾಪ್ಯುಲರ್ ಗವರ್ಮೆಂಟ್ ಬಗ್ಗೆ ಈ ರೀತಿ ಇದ್ದಕ್ಕಿದ್ದಾಗಿ ಮಾಡುವಂತದಕ್ಕೆ ಸಿಕ್ತಲ್ಲ ಮಾಹಿತಿ. ಯಾಕೆಂದ್ರೆ ನನ್ನ ಸಂಶಯಗಳನ್ನ ನಿಮ್ಮ ಮೂಲಕ ಜನತೆ ಮುಂದೆ ಇಡ್ತಾ ಇದ್ದೇನೆ. ಓಕೆ ಹಾಗಾದ್ರೆ ನಮಗೆ ಈ ದಾಖಲೆ ಹೇಗೆ ಬಂತು ಅನ್ನುವಂಥ ಉತ್ತರವನ್ನು ಕೊಡಬೇಕು ಅನ್ನೋದಾದರೆ ಈ ಡೈರಿಯಲ್ಲಿ ಬರೆದಿಡಲಾದಂಥ 650 ಕೋಟಿ ಹೇಗೆ ಬಂತು ಅಂತ ಉತ್ತರ ಯಾರು ಕೊಡ್ತಾರೆ? ನನಗೆ ಈಗ ಅದರಲ್ಲಿ ಡೈರಿಯಲ್ಲಿ ಬರೆದಿರೋದು ಸತ್ಯನೋ ಅಸತ್ಯವೋ ಅನ್ನುವಂಥದ್ದು ಗೋವಿಂದರಾಜು ಅವರ ಈಗಾಗಲೇ ನನಗಿರುವಂತ ಮಾಹಿತಿ ಪ್ರಕಾರ, ಸದನದಲ್ಲಿ ಚರ್ಚೆ ಆಗಿರುವಂತ ಮಾಹಿತಿ ಪ್ರಕಾರ, ಮತ್ತೆ ಮಾಧ್ಯಮಗಳಲ್ಲಿ ಬಂದಿರುವಂತ ಮಾಹಿತಿ ಎಲ್ಲದರ ಪ್ರಕಾರ ಅದೇ ರೀತಿಯಲ್ಲಿ ಅವ್ರಿಗೆ ಹೇಳಿದ್ದಾರೆ, ನಂದಲ್ಲ ಅಥವಾ ಅದರ ಬಗ್ಗೆ ಕಂಪ್ಲೇಂಟ್ಸ್ ಅನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯವರ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಅಲ್ಲಿ ಚರ್ಚೆ ಆಯ್ತಲ್ಲ, ಅದ್ರ ಬಗ್ಗೆ ಯಾಕೆ ನೀವು ಮಾತಾಡೋದಿಲ್ಲ? ಅದ್ರ ಬಗ್ಗೆ ಯಾಕೆ ಜನರ ಮುಂದೆ ತೋರಿಸೋದಿಲ್ಲ? ಯಾಕೆ ಅಂದ್ರೆ ಉಗ್ರಪ್ಪನವರೇ ಯಾಕೆ ಅಂದ್ರೆ ಗೋವಿಂದರಾಜು ಅವರು ಹೊರಗಡೆ ಮಾತನಾಡಿದ್ದು ಒಂದು, ಐಟಿ ಅಧಿಕಾರಿಗಳ ಮಾತನಾಡಿದ್ದು ಇನ್ನೊಂದು. ಯಾಕಂದ್ರೆ ನಾನು ಅನೇಕ ಸಾರಿ ನಿಮಗೆ ಹೇಳಿದ್ದೇನೆ, ನೀವು ಒಂದ್ಸರಿ ಭಾರತೀಯ ಜನತಾ ಪಾರ್ಟಿಯ ವಕ್ತಾರರ ರೀತಿಯಲ್ಲಿ ಆಗಬೇಡಿ. ಮಾಧ್ಯಮದವರು ಸಹ ಸ್ವಲ್ಪ ದಯಮಾಡಿ ಉಗ್ರಪ್ಪನವರೇ ನಿಮ್ಮ ಪರವಾಗಿ ವರದಿ ಮಾಡಿದಾಗ ನಿಮಗೆ ಸಂತೋಷ ಆಗುತ್ತೆ, ನಿಮ್ಮ ವಿರುದ್ಧ ಬಂದ್ರೆ ನಾವು ಭಾರತೀಯ ಜನತಾ ಪಕ್ಷದ ವಕ್ತಾರರಾಗ್ತೀವಿ ಅಲ್ವಾ? ಉಗ್ರಪ್ಪನವರೇ, ನೀವು ನಮ್ಮ ಪರವಾಗೂ ಆಗಬಾರ್ದು, ಅವ್ರ ಪರವಾಗಿ. ಉಗ್ರಪ್ಪನವರೇ ಪ್ಲೀಸ್ ಲಿಸನ್ ಟು ಮೀ. ಅರೆ ನಾನು ನಿಮ್ಮ ಮೇಲೆ ಬಿದ್ದು ನಾನು ಮಾತಾಡ್ತೀನಿ ಅಂತ ಅಲ್ಲ, ನೀವೊಂದು ಆರೋಪ ಮಾಡಿದ್ರಿ, ಅದಕ್ಕೆ ಉತ್ತರ ನಾನು ಕೊಡಬೇಕಾಗತ್ತೆ ಸರ್, ನನ್ನ ಜವಾಬ್ದಾರಿ ಅದು. ಆರೋಪ ಮಾಡ್ಲಿಲ್ಲ. ಭಾರತೀಯ ಜನತಾ ಪಕ್ಷದ ವಕ್ತಾರರ ರೀತಿಯಲ್ಲಿ ಮಾತನಾಡಬೇಡ್ರಿ ಅಂದ್ರಲ್ಲ, ಅದಕ್ಕೆ ಸರ್ ಒಂದು ಮಾಧ್ಯಮ ಸಂಸ್ಥೆಯ ಮೇಲೆ ಒಬ್ಬ ಜವಾಬ್ದಾರಿಯುತ ಪತ್ರಕರ್ತನ ಮೇಲೆ ಗಂಭೀರವಾದ ಆರೋಪ ಅದು. ಅದಕ್ಕೊಂದು ನಾನು ಉತ್ತರ ಕೊಡ್ತೀನಿ, 2 ನಿಮಿಷ ಕೇಳಿಸ್ಕೊಳ್ಳಿ ದಯವಿಟ್ಟು. ನಾನು ಫೋನಲ್ಲ ನಿಮ್ಮ ಮುಖಕ್ಕೆ ನಿಮ್ಮ ಚಾನಲ್ ಅಲ್ಲೇ ಹೇಳಿದ್ದೇನೆ, ಗೋಹತ್ಯೆ ವಿಚಾರದಲ್ಲಿ ತಾವು ಸಹ ವಕ್ತಾರರಾಗುವಾಗ ನನ್ನ ಮಾತು ಕೇಳಿಸ್ಕೊಳ್ಳಿ ಸರ್, ಇದ್ದೇನೆ. ನಾನು ಓಡೋಗುವಂತವನಲ್ಲ, ಪಲಾಯವಾದಿ ಅಲ್ಲ. ಪ್ಲೀಸ್ ಈಗ ಉಗ್ರಪ್ಪನವರೇ 7 ಗಂಟೆ ಉಗ್ರಪ್ಪನವರೇ ತುಂಬಾ ಹಿಂದಿನ ಮಾತು ಹೇಳೋದಿಲ್ಲ ನಾನು. ಈಗ 7 ಗಂಟೆಯಿಂದ 9 ಗಂಟೆವರೆಗೂ ನಾವೊಂದು ಚರ್ಚೆಯನ್ನ ಮಾಡಿದ್ವಿ. ರಾಜ್ಯ ಸರ್ಕಾರ ರೈತರ ಸಾಲ ಮನ್ನಾ ಮಾಡಿದೆ, ಕೇಂದ್ರ ಸರ್ಕಾರ ಯಾವಾಗ ಮಾಡುತ್ತೆ ಅಂತ ಕೇಳಿದ್ವಿ. ಅದನ್ನ ನೋಡಿದಂಥವ್ರು ನಮ್ಮನ್ನ ಕಾಂಗ್ರೆಸ್ ವಕ್ತಾರರು ಅನ್ಬೇಕಾ? ನಾನು ಹೇಳಿದ್ದು ನೀವು ಇಂಪಾರ್ಷಿಯಲ್ ಆಗಿ ಇರಬೇಕು ಅನ್ನೋದನ್ನ ಈಗಲೂ ಹೇಳ್ತೇನೆ, ಮೊನ್ನೆನೂ ಹೇಳಿದ್ದೇನೆ, ಮತ್ತೊಂದು ಸಲ ಹೇಳ್ತೇನೆ. ನಾನು ನಿಮಗೆ ಏನ್ ಹೇಳ್ತಾ ಇರುವಂತದ್ದು, ಯಾವ ಡೈರೀಸ್ ಬಗ್ಗೆ ಮಾತನಾಡ್ತಕ್ಕಂತ ಸಂದರ್ಭದಲ್ಲಿ, ಜನರ ಮುಂದೆ ಇಡ್ತಕ್ಕಂತ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಡೈರಿ ಬಗ್ಗೆ 2-3 ಬಗ್ಗೆ ಪ್ರಸ್ತಾಪಗಳೇನಾಗಿದ್ದಾವೆ ಅವೆಲ್ಲವನ್ನೂ ಸಹ ಸಮಗ್ರವಾಗಿ ಜನತೆ ಮುಂದೆ ಇಡಬೇಕಲ್ವಾ? ಖಂಡಿತವಾಗಿ ಸರ್. ಒಂದನ್ನೇ ಇಡ್ತೀರಿ ಅಂತ ಹೇಳಿದ್ರೆ ಏನ್ ಹೇಳ್ಬೇಕು ಬ್ರದರ್? ಹೇಳಿ ಪ್ಲೀಸ್ ಟೆಲ್ ಮಿ. ಯು ಟೆಲ್ ಮಿ ಸರ್, ಯಾವ್ಯಾವ ಡೈರಿ ವಿಷಯ ಮಾತಾಡೋಣ? ಈಗ ನಿಮಗೇನಾಗಿದೆ ಅಂತ ಹೇಳಿದ್ರೆ ಒಂದರದ್ದು ಮಾತ್ರ ನಿಮ್ಗೆ ಸಿಗುತ್ತೆ, ಒಂದರದ್ದು ಮಾತ್ರ ಕಾಂಗ್ರೆಸ್ ಅನ್ನ ಮಲೆಯನ್ನು ಮಾಡುವಂತದಕ್ಕೆ ಮಾತ್ರ ಸಿಗುತ್ತೆ ಅಂತ ಹೇಳಿದ್ರೆ, ಅದೇ ಭಾರತೀಯ ಜನತಾ ಪಾರ್ಟಿ ಅವರ ಡಿಸ್ಕಷನ್ ಇದೆ. ಅದರ ಜೊತೆಗೆ ಲೇಯರ್ ಸಿಂಗ್ ಪತ್ರ ಬರೀತಾರೆ ಅದ್ವಾನಿ ಅವರಿಗೆ ಒಂದು ಹಂತದಲ್ಲಿ. ಅದ್ರ ಬಗ್ಗೆ ತಾವು ಮಾತಾಡದೇ ಇದ್ರೆ ಹೇಗೆ ಬ್ರದರ್? ಉಗ್ರಪ್ಪನವರೇ, ಆಯಾ ವಿಷಯಗಳನ್ನ ಆಯಾ ಸಂದರ್ಭದಲ್ಲಿ ಸರಿಯಾಗಿ ತೆಗೆದುಕೊಂಡಿದ್ದೀವಿ. ಅಲ್ಲ, ಲೇಯರ್ ಸಿಂಗ್ ಅವರು ಅದ್ವಾನಿ ಅವರು ಬರೆದಿದ್ದ ಪತ್ರವನ್ನ ಅವರು ಪತ್ರ ಬರೆದಂತ ಸಂದರ್ಭದಲ್ಲಿ ತಗೊಂಡಿಲ್ವಾ ನಾವು? ಅದನ್ನ ಈಗ ತಗೊಂಡು ಕೂತ್ಕೊಂಡ್ರೆ ಪ್ರಜ್ಞಾವಂತ ವೀಕ್ಷಕ ಕೇಳ್ತಾನೆ ಸರ್, ಈಗ ಯಾಕಿದು ಅಂತ. ನಾನು ಅದಕ್ಕೋಸ್ಕರನೇ ಪ್ರಜ್ಞಾವಂತ ವೀಕ್ಷಕರು ಕೇಳ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರನೇ ಇಷ್ಟೊಂದು ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು. ನಾನು ಜನರಿಗೆ ಅರ್ಥ ಆಗಲಿ ಯಾವ ರೀತಿ ಇದೆ ಅನ್ನುವಂಥದ್ದನ್ನ. ಯಾಕಂದ್ರೆ ಇದ್ದಕ್ಕಿದ್ದಾಗೆ ಈಗ ಗೋವಿಂದರಾಜು ಅವರು ಏನು ಮಾಡಿದ್ದಾರೆ, ಅವ್ರ ಕಂಪ್ಲೇಂಟ್ ಏನು ಕೊಟ್ಟಿದ್ದಾರೆ, ಅದರ ಜೊತೆಗೆ ಏನು ಹೇಳಿಕೆಗಳನ್ನ ಮಾಡಿದ್ದಾರೆ, ಯಾವ ಮಾಹಿತಿ ನಿಮ್ಗೆ ಸಿಕ್ಕಿದೆ, ಇದು ನನಗೇನು ಅರ್ಥ ಇಲ್ಲ. ಏಕಾಏಕಿ ತಾವು ಕೇಳಿದ್ರಿ, ಫೋನ್ ಮಾಡಿದ್ರಿ, ರಿಯಾಕ್ಷನ್ ಬೇಕು. ನಾನು ಅಲ್ಗೂ ಹೇಳಿದೆ ಆ ಹೆಣ್ಣುಮಗಳಿಗೆ ಹೇಳಿದೆ, ನಾನು ದಯವಿಟ್ಟು ನನಗೆ ಏನೂ ಗೊತ್ತಿಲ್ಲ, ಫಸ್ಟ್ ಅವ್ರನ್ನ ಕೇಳ್ತೇನೆ ಅಂತ. ಇಲ್ಲ ಒಂದು ನಿಮಿಷ ರಿಯಾಕ್ಷನ್ ಕೊಡಿ ಸರ್ ಅಂತ ಹೇಳಿದ್ರೆ ಆಯ್ತು. ನೀವು ಕೇಳದೆ ನಾವು ಕೇಳಬೇಕು ಅಂತಾನೆ ಟ್ರೈ ಮಾಡ್ತಾ ಇದೀವಿ. ಇಷ್ಟೋ ತನಕ ಫೋನ್ ಸ್ವಿಚ್ ಆಫ್ ಇತ್ತು ಅವ್ರದ್ದು. ಅಲ್ಲ ಸರಿ, ಸೊ ಈಗ ನೋಡಿ, ಯಾರ್ದು ಯಾವಾಗ ಸ್ವಿಚ್ ಆಫ್ ಇತ್ತೋ ಇಲ್ವೋ ಅದು ನಿಮಗ್ ಬಿಟ್ಟಂತದ್ದು. ನನಗೆ ಇಮಿಡಿಯೇಟ್ ಕೇಳಿದ ತಕ್ಷಣ ನಾನು ಕೇಳೋಣ ಏನ್ರಿ ಏನೋ ಸಿಕ್ಕಿದೆ ಅದು ಇದು ಅಂತ ಅಂದ್ರಲ್ಲ ಅಂತ. ಇಲ್ಲ ಸರ್ 1 ನಿಮಿಷ ಮಾತಾಡಿ ಸರ್ ಅಂತ. ಆಯ್ತಪ್ಪ ಯಾಕೆ ಅಂತ ಹೇಳಿ ಮಾಡೋಣ ಅಂತ. ನನಗೇನು ಅಂತ ಹೇಳಿದ್ರೆ,
ಈಗ ಇದು ಗೋವಿಂದರಾಜು ಒಪ್ಕೊಂಡಿದ್ದು ಯಾವ್ದನ್ನ ಒಪ್ಕೊಂಡಿದ್ದಾರೆ, ಒಪ್ಕೊಂಡಿದ್ದಾರ, ಡೈರೀಸ್ ಒಪ್ಕೊಂಡಿದ್ದಾರ, ಯಾವ್ದನ್ನ ಒಪ್ಕೊಂಡಿಲ್ಲ, ಏನೋ ನನಗೆ ಗೊತ್ತಿಲ್ಲ. ಈಗ ನಿಮಗೇನಾಗಿದೆ ಅಂತ ಹೇಳಿದ್ರೆ, ಒಂದು ಕಡೆ ಯಡಿಯೂರಪ್ಪನವ್ರ ಆ ಕಡೆ ಚುನಾವಣೆ ಶೀಘ್ರದಲ್ಲಿ ಬರುತ್ತೆ ಅಂತ ಇವತ್ತೇ ಹೇಳ್ತಾ ಇರೋವಂಥದ್ದು, ಇನ್ನೊಂದು ಕಡೆ ನಿಮ್ಮ ಚಾನೆಲ್ ಅಲ್ಲೋ ನ್ಯಾಷನಲ್ ಲೆವೆಲ್ ಅಲ್ಲೋ ಚಾನಲ್ ಈ ರೀತಿ ಸುದ್ದಿಗಳನ್ನ ಬಿಡುವಂಥದ್ದು, ಇದನ್ನೆಲ್ಲವನ್ನು ಸಹ ನೋಡಿದಾಗ ನನಗೆಲ್ಲೋ ಒಂದು ಕಡೆ ಇದು ಸಂಶಯ ಕಾಣ್ತಾ ಇದೆ, ಒಂದು ಕಾನ್ಸ್ಪಿರಸಿ ಅಂತ ಅನ್ನಿಸ್ತಾ ಇದೆ. ಉಗ್ರಪ್ಪನವರೇ, ನೀವು ಚುನಾವಣೆ ಯಾವತ್ತು ಘೋಷಿಸ್ತೀರೋ, ಯಾವಾಗ ಮಾಡ್ತೀರೋ, ಅದು ಯಾವುದು ನಮಗೆ ಸಂಬಂಧಪಟ್ಟಂಥ ವಿಷಯ ಅಲ್ಲ. 650 ಕೋಟಿ ರೂಪಾಯಿಯ ವಿಷಯವನ್ನು ಬರೆದಿಡಲಾಗಿದ್ದಂಥ ಡೈರಿ ಒಬ್ಬ ಕಾಂಗ್ರೆಸ್ ಮುಖಂಡರ ಮನೆಯಲ್ಲಿ IT ಅಧಿಕಾರಿಗಳಿಗೆ ಸಿಕ್ಕಿದೆ. ಅದು ಒಂದು ಸುದ್ದಿ. ಅದು ಒಂದೇ ನಿಮಿಷ ಇದೇ ಡೈರಿ BJP ಮುಖಂಡರ ಮನೆಯಲ್ಲಿ ಸಿಕ್ಕಿದ್ರೂ ಕೂಡ ಇದೇ ರೀತಿಯಾದಂಥ ವರದಿಯನ್ನು ನಾವು ಮಾಡ್ತಿದ್ವಿ. JDS ಮುಖಂಡರ ಮನೆಯಲ್ಲಿ ಸಿಕ್ಕಿದ್ರೂ ಕೂಡ ಇದೇ ರೀತಿಯಾದಂಥ ವರದಿಯನ್ನು ನಾವು ಮಾಡ್ತಾ ಇದ್ವಿ. ನೀವು ಮಾಧ್ಯಮಗಳ ಬದ್ಧತೆಯನ್ನು ಪ್ರಶ್ನಿಸೋದರ ಜೊತೆಗೆ ಈ ಪೇಜ್ ನಿಮಗೆ ಹೇಗೆ ಬಂತು ಅಂತ ಕೇಳುವ ಮೂಲಕ ಯು ಆರ್ ಶೂಟಿಂಗ್ ದ ಮೆಸೆಂಜರ್, ಯು ಆರ್ ಶೂಟಿಂಗ್ ದ ವಿಸಲ್ ಬ್ಲೋವರ್. ನೋ ನಾಟ್ ಅಟ್ ಆಲ್, ಪ್ಲೀಸ್ ಲಿಸನ್ ಟು ಮೀ. ಇದೇ ಇಶ್ಯೂನ ಒಂದಲ್ಲ 2 ಸಾರಿ ಇದನ್ನ ನಿಮ್ಮ ಮಾಧ್ಯಮದಲ್ಲಿ ನಿಮ್ಮ ಚಾನಲ್ ಅಲ್ಲೇ ಡಿಸ್ಕಷನ್ ಮಾಡಿದ್ರಿ, ಎಲ್ಲ ಕಡೆನೂ ಮಾಡಿದ್ರಿ. ಮತ್ತೆ ಇದನ್ನ ಸೇಮ್ ಇಶ್ಯೂನ ನೀವು ಚರ್ಚೆ ಮಾಡೋದು ಹೊರಟಿರೋದು ನೋಡಿದಾಗ ಈಗಲೂ ಸಹ ನಾನು ಕೇಳ್ತಾ ಇದ್ದೀನಿ. ಈವನ್ ನಾವು ಐ ಆಮ್ ಆಸ್ಕಿಂಗ್, ಯಾಕೆ ಅಂತಂದ್ರೆ ದೇರ್ ಮಸ್ಟ್ ಬಿ ಸಮ್ ಕಾನ್ಸ್ಪಿರಸಿ, ಅದರ್ವೈಸ್ ವಾಟ್ ಇಸ್ ದ ಸ್ಪೆಷಾಲಿಟಿ ನಾವು? ಇರಿ ಸರ್, ಉಗ್ರಪ್ಪನವರೇ ಸಂಪರ್ಕದಲ್ಲಿರಿ. ಹಾಗೆ ಗೋ ಮಧುಸೂದನ್ ಅವರು ಕೂಡ ಲೈನಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಅಜಿತ್ ಸರ್, ಇವತ್ತು ರಾತ್ರಿ 9 ಗಂಟೆವರೆಗೂ ನಾವು ಕಾಂಗ್ರೆಸ್ ವಕ್ತಾರರಾಗಿದ್ವಿ, ಈಗ ಏಕಾಏಕಿ BJP ವಕ್ತಾರರಾಗಿದ್ದೀವಿ ಉಗ್ರಪ್ಪನವ್ರ ಪ್ರಕಾರ. ಆದ್ರೆ ನಾನು ಅದನ್ನ ನೀವು ಯಾವಾಗ ಮಾತಾಡಿದಾಗ್ಲೂ ನಾವೇನು ಅದನ್ನ ಆ ರೀತಿ ಆರೋಪ ಮಾಡಿಲ್ಲ. ನಿಮ್ಮನ್ನ ಯಾವತ್ತೂ ನಾವು ಕಾಂಗ್ರೆಸ್ ವಕ್ತಾರರು ಅಂತ ಹೇಳಿಲ್ಲ. ನಾವು ಯಾವತ್ತೂ ಮೀಡಿಯಾನ ಗೌರವ ಮಾಡಿದೀವಿ. ಆದ್ರೆ ನೆನ್ಪಿಟ್ಕೊಡಿ, ಈ ಜೂನ್ ತಿಂಗಳಿದೆ, ಈ ಜೂನ್ ತಿಂಗಳ 20 ತಾರೀಕಿಗೆ ಈ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಬಂದು 8 ದಿನ ಆಗಿತ್ತು ಅಂತ ಹೇಳಿ ಇದೇ ಕಾಂಗ್ರೆಸ್ನವರೇ ಅವ್ರ ಪರವಾಗಿ ಮೀಡಿಯಾ ಇರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ 2 ವರ್ಷ ಮೀಡಿಯಾ ಬಾಯಿಗಳನ್ನ ಬಗ್ಗ ಬಡ್ದಿದ್ರು. ಪ್ರೀ ಸೆನ್ಸಾರ್ಶಿಪ್ ಆಫ್ ನ್ಯೂಸ್ ಪೇಪರ್ ತಂದಿದ್ರು, ವಿರೋಧ ಪಕ್ಷವ್ರನ್ನ ಜೈಲಿಗೆ ಹಾಕಿದ್ರು. ಇವರು ವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ, ವಾಕ್ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ಲಿಕ್ಕೆ ಯಾವ ನೈತಿಕ ಅಧಿಕಾರ ಇದೆ? ಈಗೇನೋ ಟೋಪಿ ಚೇಂಜ್ ಮಾಡ್ಕೊಂಡು ಉಗ್ರಪ್ಪ ಒಳಗಡೆ ಹೋಗ್ಬಿಟ್ಟಿದ್ದಾರೆ ಕಾಂಗ್ರೆಸ್ಗೆ. ಇದೇ ಉಗ್ರಪ್ಪ ಅವತ್ತು ಕಾಂಗ್ರೆಸ್ನವ್ರ ವಿರುದ್ಧ ಹೋರಾಟ ಮಾಡಿ ಜೈಲಿಗೆ ಬಂದಿದ್ದಂತ ಅವರು. ಮೊದಲನೇ ವಿಷಯ ಈಗ ಸರ್, ಇಲ್ಲಿ ನನ್ನ ಕೈಯಲ್ಲಿ ಒಂದು ದಾಖಲೆ ಇದೆ ಗೋ ಮಧುಸೂದನ್ ಅವರೇ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಗೋವಿಂದರಾಜು ಅವರು ಕೊಟ್ಟಿರುವಂತಹ ಉತ್ತರದ ದಾಖಲೆ ಇದು. ಇದರಲ್ಲಿ ಅಲ್ಲಿರುವಂತಹ ಹೆಸರುಗಳು ಕಾಂಗ್ರೆಸ್ ಮುಖಂಡರದು ಅಂತ ಗೋವಿಂದರಾಜು ಅವರು ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅಂದ್ರೆ, ಉಗ್ರಪ್ಪನವರು ಈ ಲೆಟರ್ ನಿಮ್ಗೆ ಹೆಂಗ್ ಸಿಕ್ತು ಅಂತಾರೆ, ಈ ದಾಖಲೆ ನಿಮ್ಗೆ ಹೆಂಗ್ ಸಿಕ್ತು ಅಂತಾರೆ? ನಾನು ಹೇಳದ್ನಲ್ಲ, ಉಗ್ರಪ್ಪ ಮೊದಲನೇ ಬಾರಿ ಅಲ್ಲ, ಯಾವಾಗ ಅವ್ರ ಕಾರ್ನರ್ ಆದಾಗ್ಲೂ ವಿತಂಡವಾದನೆ ಮಾಡುವಂತದ್ದು, ಯಾವಾಗ್ಲೂ ಅದೇ ಮಾತಾಡುವಂತದ್ದು. ಅವರು ಈ ಸತ್ಯ ಸಿಕ್ಕಿದೆ ಅಂತಂದ್ರೆ ನಿಮ್ಗೆ ಯಾರು ಕೊಟ್ರು ಅಂತ ಕೇಳ್ತಾರೆ. ಅಲ್ಲ, ಇದು ಸತ್ಯನೋ ಅಸತ್ಯನೋ ಹೇಳ್ಬೇಕು. ಇಲ್ಲ, ಎಲ್ಲದಕ್ಕಿಂತ ಹೆಚ್ಚಾಗಿ ಗೋವಿಂದರಾಜು ಅವರು ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳು, ರಾಜಕೀಯ ಕಾರ್ಯದರ್ಶಿಗಳು, MLC, ಬಹಳ ಜವಾಬ್ದಾರಿಯುತವಾದಂತ ವ್ಯಕ್ತಿ. ಈ ವ್ಯಕ್ತಿನೇ ಕರ್ನಾಟಕದ ಪರವಾಗಿ ಹೈಕಮಾಂಡ್ ಜೊತೆ ಇದ್ದಂತ ಅಂಬಾಸಿಡರ್. ಅವರು ಅದರಲ್ಲಿ ಹವಾಲಾ ದುಡ್ಡನ್ನು ಸಹ ಸೇರಿಸಿದ್ದಾರೆ. ನೆನ್ಪಿಟ್ಕೋಬೇಕು ನೀವು ಇದನ್ನ ಆ ಡೈರಿಗಳಲ್ಲಿ. ಉಗ್ರಪ್ಪನವರೇ ನೋಡಿ, ಎಲ್ಲವೂ ಸಹ ನಿಜ ಇದೆ. ಒಂದೇ ನಿಮಿಷ ಗೋ ಮಧುಸೂದನ್ ಅವರೇ, ಉಗ್ರಪ್ಪ ಒಂದ್ಸಲ ಉತ್ತರ ಕೊಡ್ಲಿ. ಒಂದು ನಿಮಿಷ ನಿಮಗೆ ಸ್ಪಷ್ಟಪಡಿಸ್ತೇನೆ. ಎಸ್, ಯಾವಾಗ 25th ಜೂನ್ 1975 ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಾಗ 17 ತಿಂಗಳು 20 ದಿವಸಗಳ ಕಾಲ ನಾನು ಬೆಂಗಳೂರಿನ ಸೆಂಟ್ರಲ್ ಜೈಲಲ್ಲಿ ಮೀಸಾ ಡೆಟಿನ್ಯೂ ಆಗ್ತೆ. ಇದನ್ನ ನಾವು ಒಪ್ತೇನೆ, ಇಲ್ಲ ಅಂತ ಹೇಳೋದಿಲ್ಲ. ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂದಂತ ಸಮಯದಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ ಸಂದರ್ಭದಲ್ಲಿ ವಿದ್ಯಾರ್ಥಿಯಾಗಿ ನಾನು ಹೋರಾಟವನ್ನ ಮಾಡಿದಂತದ್ದು ನಿಜ. ಆ ವಿಚಾರದ ಬಗ್ಗೆ ಈಗಾಗಲೇ ಕಾಂಗ್ರೆಸ್ಸಿನ CWC ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ವಿಷಾದವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದಿದೆ. ಆದ್ರೆ ಇವತ್ತು ಈ ದೇಶದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಒಂದ್ ರೀತಿ ಅನ್ಅಫಿಷಿಯಲ್ ಎಮರ್ಜೆನ್ಸಿ ದೇಶದ ಮೇಲೆ ಏರಿರ್ತಕ್ಕಂಥ ಪ್ರವೃತ್ತಿ ಇವತ್ತು ಕಾಣ್ತಾ ಇದೆ. ಸರ್, ವಿಷಯ ಎಲ್ಲಿಂದ ಎಲ್ಲಿಗೂ ಹೋಗ್ತಾ ಇದೆ ಸರ್. ವಿಷಯ ಎಲ್ಲಿಂದ ಎಲ್ಲಿಗೂ ಹೋಗ್ತಾ ಇದೆ.
ಎಮರ್ಜೆನ್ಸಿ ಹಾಕಿದೀವಿ, ಸುಳ್ಳರ ಮೇಲೆ ಎಮರ್ಜೆನ್ಸಿ ಹಾಕಿದೀವಿ, ಪ್ರಾಪರ್ಟಿ ಹಾಕೊಂಡಿರುವಂತವ್ರ ಮಾಡಿದೀವಿ ಎಮರ್ಜೆನ್ಸಿಯನ್ನ. ಅವ್ರೆಲ್ಲರ ಮೇಲೆ ಇನ್ಕಮ್ ಟ್ಯಾಕ್ಸ್ ಅವರೆಲ್ಲರೂ ಜೈಲಿಗೂ ಹೋಗ್ತಾರೆ, ಅವರೆಲ್ಲರೂ ಜೈಲಿಗೂ ಹೋಗ್ತಾರೆ. ಕಳ್ಳರ ಮೇಲೆ ಎಮರ್ಜೆನ್ಸಿ ಹಾಕ್ಬೇಕು. ಇದು ಕಳ್ಳರ ಸರ್ಕಾರ ಅಲ್ಲ, ಇದು ಪ್ರಾಮಾಣಿಕ ಸರ್ಕಾರ. ಇದು ಸಂದರ್ಭದಲ್ಲಿ ಅವತನ ಯಾವ ಕಂಪನೀಸ್ ಕೊಟ್ಟಂತ ಡೈರಿ ಎಂಟ್ರೀಸ್ ಬಗ್ಗೆ ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ ಇದೆ. ಇದು ಒಂದು ಕಡೆ ಇದೆ. ನಾನು ಅದರಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಪ್ಲೀಸ್ ಲಿಸನ್ ಟು ಮೀ. ನೀವು ಕೇಳಿರೋದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ನೀವು ನಿಮಗೆ ಏನಾದ್ರೂ ಈ ಡೈರಿ ವಿಚಾರಗಳ ಬಗ್ಗೆ ಇದಾಗಿದೆ ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಅವರಿಗೆ ಯಾವ ಡೈರಿ ಎಂಟ್ರೀಸ್ ಅಲ್ಲಿ ಇರ್ತಕ್ಕಂಥ ಸುಪ್ರೀಂ ಕೋರ್ಟ್ ಮುಂದೆ ಪ್ರಸ್ತಾಪ ಆಗಿದೆ, ಅದು ಇರ್ಬೋದು, ಗೋವಿಂದರಾಜು ಇರ್ಬೋದು, ಅಥವಾ ಅದರ ಜೊತೆಗೆ ಸದಾನಂದ ಗೌಡರು, ಯಡಿಯೂರಪ್ಪನವರು ಮತ್ತೆ ಅನಂತಕುಮಾರ್ ಸಭೆನಲ್ಲಿರಬೇಕಾದ್ರೆ ಅನಂತಕುಮಾರ್ ಮತ್ತು ಯಡಿಯೂರಪ್ಪನವರು ಮಾತುಕತೆಯಲ್ಲಿ ಚರ್ಚೆಗಳಾಗಿರ್ತಕ್ಕಂಥದ್ದು ಇದೆಯಲ್ಲ, ಈ ಮೂರನ್ನು ಒಟ್ಟಿಗೆ ಸೇರಿ ಈ ದೇಶದ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಂದ ತನಿಖೆ ಆಗುವಂತದಕ್ಕೆ ಸತ್ಯಾಸತ್ಯತೆ ಹೊರಗೆ ಬರಬೇಕು ಅನ್ನುವಂಥದ್ದಿದ್ರೆ ಈ ದಾಟಿನಲ್ಲಿ ರಾಷ್ಟ್ರದ ಜನತೆ ಮುಂದೆ ಇಡಿ. ಆಗಿರುವಂತದ್ದು ಚರ್ಚೆ ಆಗಿರುವಂತ ವಿಚಾರವನ್ನ ಪದೇ ಪದೇ ಕಾಂಗ್ರೆಸ್ ಸರ್ಕಾರವನ್ನ, ಪಾಪ್ಯುಲರ್ ಸರ್ಕಾರವನ್ನ ಚರ್ಚೆ ಆಗೇ ಇಲ್ಲ. ಉಗ್ರಪ್ಪನವರೇ ಒಂದು ನಿಮಿಷ. ಇದು ಯಾವ ಗೋವಿಂದರಾಜರವರ ಡೈರಿ ಬಗ್ಗೆ ಎಷ್ಟು ಸಾರಿ ಚರ್ಚೆ ಮಾಡಿದ್ರೆ ಅದ್ರ ಬಗ್ಗೆ ಸರಿ ತಪ್ಪು ಅನ್ನೋದನ್ನ ನಾನು ಹೇಳೋ ಸ್ಥಿತಿಯಲ್ಲಿಲ್ಲ. ಅಲ್ಟಿಮೇಟ್ಲಿ ನ್ಯಾಯಾಲಯಗಳು ಅಥವಾ ಸಂಬಂಧಪಟ್ಟಂತ ಇಲಾಖೆಯವರು ಹೇಳಬೇಕು. ಒಂದು ಕೇಳಿಪ್ಪ, ನಾವು ಸುಮ್ಮನೆ ಯಾರೋ ಹೇಳಿದ ಅಷ್ಟಕ್ಕೆ ಅದು ಸತ್ಯ ಆಗುತ್ತೆ ಅಸತ್ಯ ಆಗುತ್ತೆ ಅಂತ ನಾನು ಹೇಳಕ್ ಹೋಗೋದಿಲ್ಲ, ಬಂಧುವಾದ ಮಾಡ್ಲಿಕ್ಕೆ ಹೋಗೋದಿಲ್ಲ. ಪ್ರಮುಖವಾದಂತ ಮಾಧ್ಯಮದಲ್ಲಿ ಬಂದಿರುವಂತದ್ದು ಇವತ್ತು ನೀವು ಹೇಳಬೇಕಾಗತ್ತೆ ಯಾವ ವಿಚಾರ ಯಾವ ಕೇಂದ್ರ ಸರ್ಕಾರದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರಬೇಕಾಗಿರ್ತಕ್ಕಂತ ಆ ಮಾಹಿತಿ, ಆ ಡಾಕ್ಯುಮೆಂಟ್ಸ್ ಹೇಗೆ ಹೊರಗೆ ಬಂತು. ದೇರ್ ಮಸ್ಟ್ ಬಿ ಸಮ್ ಪೊಲಿಟಿಕಲ್ ಕಾನ್ಸ್ಪಿರಸಿ, ಅದರ್ವೈಸ್ ಹೌ ಕೆನ್ ಇಟ್ ಬಿ? ಇದು ಅರ್ಥ ಮಾಡ್ಕೋಬೇಕಾಗತ್ತೆ, ಅವ್ರಿಗೆ ಬೇಕಾಗತ್ತೆ ಹೇಳಿ. ಎಸ್, ಇದು ತಪ್ಪಾಗಿರೋ ನಮಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನವರು ಅಥವಾ ಫೈನಾನ್ಸ್ ಮಿನಿಸ್ಟ್ರು ನಮಗೆ ಕೊಟ್ಟಿದ್ದಾರೆ, ನಾವು ರಾಜ್ಯದ ಮುಂದೆ ಇಡ್ತಾ ಇದೀವಿ ಅಂತ ಆದ್ರೂ ಹೇಳಿ. ಲೆಟ್ ಅಸ್ ಸಿ. ಯಾವತ್ತು ಮಾಧ್ಯಮದವರು ಈ ರೀತಿಯಾದಂತ ಯಾವ ದಾಖಲೆಯನ್ನು ಹೊರಗೆ ತಂದಿಲ್ವಾ? ನೋಡಿ, ಈಗ ನೀವು ಈ ರೀತಿಯ ಇದ್ದಕ್ಕಿದ್ದಾಗೆ ಇರುವಂತದನ್ನ, ಯಾಕಂದ್ರೆ ಚುನಾವಣೆಯ ಸಂದರ್ಭದಲ್ಲಿ ನಾನು ಈಗ ಅದೇ ರೀತಿಯ ದಾಖಲಾತಿಗಳಿದಾವಲ್ಲ, ಪ್ರೈಮ್ ಮಿನಿಸ್ಟರ್ ಆಗಿದ್ದಂತ ಆಗಿರುವಂತ ಮೋದಿ ಅವರ ಹಾಗೆ ಸುಪ್ರೀಂ ಕೋರ್ಟ್ ಮುಂದೆ ಇಟ್ಟಿದ್ದಾರಲ್ಲ ಸರ್. ಸಹಾರಾ ಡೈರಿಗೂ ಈ ಡೈರಿಗೂ ವ್ಯತ್ಯಾಸ ಇಲ್ವಾ? ಯಾವ ಯಡಿಯೂರಪ್ಪನವರು ಮತ್ತೆ ಅನಂತಕುಮಾರ್ ಅವರ ಸಂಭಾಷಣೆ ಬಗ್ಗೆ ಯಾಕೆ ಮಾತನಾಡುದಿಲ್ಲ? ಸರ್ ತಾವು ಸ್ವತಃ ಒಬ್ಬ ವಕೀಲರು, ಉಗ್ರಪ್ಪನವರೇ ಒಬ್ಬ ವಕೀಲರು ತಾವು. ಸತ್ಯಾಸತ್ಯತೆಯನ್ನ ಹೊರಗೆ ತರತಕ್ಕಂತ ಬದ್ಧತೆ ನನಗೆ ಕಾಣ್ತಾ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿಕೆ ತನಿಖೆ ಮಾಡಿ ಚಾರ್ಜ್ ಶೀಟ್ ಹಾಕಿ ನೋಡಿ. ಅದರ ಬಗ್ಗೆ ಇದೆ, ಇವರೇ ಗೋವಿಂದರಾಜನೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಉಗ್ರಪ್ಪನವರೇ, ಈಗ ನೀವು ಹೇಳಿದಂತ ಮಾತಿಗೆ ಬರ್ತಾ ಇದ್ದೀನಿ. ಗೋಮತ್ಸೂದನ್ ಅವರೇ, ಒಂದೇ ನಿಮಿಷ. ಉಗ್ರಪ್ಪನವರೇ, ತಾವೇ ಹೇಳಿದ್ರಿ ಗೋವಿಂದರಾಜು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ. ಗೋವಿಂದರಾಜು ಅವರು ಆರಂಭದಿಂದನೂ ವಾದ ಮಾಡ್ತಾ ಬಂದಿದ್ದು ಈ ಡೈರಿ ಇದು ಯಾರ್ದು ಅಂತ ಗೊತ್ತಿಲ್ಲ, ಇದು ನನ್ನ ಮನೇಲಿ ಹೆಂಗ್ ಬಂತು ಅಂತ ನನಗೆ ಗೊತ್ತಿಲ್ಲ. ನೋಡಿ, ಒಂದು ಕೇಳಿ, ನೀವೇನ್ ಹೇಳಿದ್ರಿ, ಇದನ್ನ ನಿಮ್ಗೆ ಎಲ್ಲಿ ಸಿಕ್ತು, ಅದು ಅವ್ರದಾ ಅಲ್ವಾ, ಅವ್ರ ಹೇಳಿಕೆ ಅವ್ರದಾ ನನಗ್ ಗೊತ್ತಿಲ್ಲ. ಯಾಕಂದ್ರೆ ನಾನು ಇಮಿಡಿಯೇಟ್ ಕೇಳಿದ ತಕ್ಷಣ ನಾನು ಕ್ರಾಸ್ ಚೆಕ್ ಮಾಡ್ಕೊಳಕ್ ಹೋಗಿಲ್ಲ. ನಿಮಗೆ ಅವ್ರದೇ ಅನ್ನೋಂಥದ್ದು ಇದ್ರೆ ಫಸ್ಟ್ ಅವ್ರನ್ನ ಕೇಳಿ, ನೀವೇನ್ರಿ ಹಾಗೆ ಕಂಪ್ಲೇಂಟ್ ಕೊಟ್ಟಿದ್ರಿ, ಹೀಗೆ ಹೇಳಿದ್ರಿ ಅಂತ ಹೇಳಿ. ನನಗೆ ಏನ್ ಅನಿಸ್ತಾ ಇದು, ನಿಮ್ಮ ಈ ಟೈಮಿಂಗ್ ಇದೆಯಲ್ಲ, ಈ ಟೈಮಿಂಗ್ ಅಲ್ಲಿ ಯಾರೋ ಪ್ಲಾಂಟ್ ಮಾಡಿಸಿದ್ದಾರೆ ಅನ್ನೋದು ಸಂಶಯ ಬರ್ತಾ ಇದೆ. ಯಾಕಂದ್ರೆ ಯಾವ ವಿಚಾರವನ್ನ ಪದೇ ಪದೇ ಚರ್ಚೆಗಳನ್ನ ಮಾಡಿ ಕೊನೆಗೆ ಎಲೆಕ್ಷನ್ಸ್ ಬರುತ್ತೆ ಅಂತ ಯಡಿಯೂರಪ್ಪ ಹೇಳುವಂಥದ್ದು, ಮತ್ತೆ ನಿನ್ನೆ ರಾಜ್ಯದ ಜನರ ಸುಮಾರು 22,27,605 ಜನ ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥದಕ್ಕೆ ಏನ ಪಾಪ್ಯುಲಾರಿಟಿ ಜನಪರವಾಗಿರ್ತಕ್ಕಂಥದನ್ನ ದಾರಿ ತಪ್ಪಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಬಹುಶಃ ಈ ರೀತಿ ನೀವು
ಕೆಲವರು ಗ್ರಾಂಟ್ ಮಾಡಿದ್ದಾರೆ ಅನ್ನುವಂತ ಸಂಶಯ. ಯಾಕೆಂದ್ರೆ ಪ್ರೈಮ್ ಮಿನಿಸ್ಟರ್ ಮೇಲೆ ಇರುವಂತ ಡೈರಿ ಬಗ್ಗೆ ನೀವು ಮಾತಾಡೋದಿಲ್ಲ. ಯಡಿಯೂರಪ್ಪ ಮತ್ತು ಅನಂತಕುಮಾರ್ ರಾಜಕಾರಣಿಗಳು ಬೇರೆ ಬೇರೆ ವಿಷಯಗಳನ್ನು ಗ್ರಾಂಟ್ ಮಾಡಿರುವಂತವ್ರ ಉದ್ದೇಶಗಳಿದೆಯಲ್ಲ, ಇದು ಸ್ಪಷ್ಟವಾಗಿ ಗೋಡೆ ಬರಹಗಳಷ್ಟೇ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದನ್ನ ಜನ ಅರ್ಥ ಉಗ್ರಪ್ಪನವರೇ, ತಾವು ರಾಜಕಾರಣಿ, ಒಂದಕ್ಕೊಂದು ಸಂಪರ್ಕಿಸೋದು, ಸಂಬಂಧ ಕಲ್ಪಿಸುವಂತದ್ದು ತಮಗೆ ಬಿಟ್ಟಂತಹ ವಿಷಯ. ನಾವು ಪತ್ರಕರ್ತರು ರವಿ ಕಾಣದು ಕವಿ ಕಾಣ್ರು ಅಂತ ಹೇಳಿ ಮೊದಲಿತ್ತು. ಈಗ ರವಿ ಕಾಣದು ಪತ್ರಕರ್ತರು ಕಂಡ್ರು ಅಂತ ರೀತಿಯಲ್ಲಿ ನಿಮ್ಮ ವಾದ ಕಾಣ್ತಾ ಇದೆ. ನಾನು ಈ ದೇಶದ ಒಬ್ಬ ಪ್ರಜೆಯಾಗಿ ಮಾತನಾಡ್ತಾ ಇದ್ದೇನೆ, ಸೆಕೆಂಡರಿ ನಾನು ಪಾಲಿಟಿಷಿಯನ್ ಅನ್ನೋದು. ನಾನು ಬೇಸಿಕಲಿ ಐ ಆಮ್ ಎ ಲಾಯರ್, ಯು ಮಸ್ಟ್ ನೋ ದಟ್. ಯಸ್, ಐ ನೋ ಇಟ್ ಸರ್. ಅದೇ ಕಾರಣಕ್ಕಾಗಿ ಕಳ್ಳರ್ ಕೇಸ್ ತಗೊಂಡ್ಬಿಟ್ಟಿದ್ದೀರಾ ನೀವು. ನೋಡೋ ಮಧುಸೂದನ್ ಒಬ್ಬ ಫ್ರೆಂಡ್ ಆಗಿ ಹೇಳ್ತಾ ಇದ್ದೇನೆ, ವಿತಂಡವಾದ ಮಾಡಕ್ ಹೋಗುದಿಲ್ಲ. ಯಾವನೇ ಭ್ರಷ್ಟ ಇದ್ರೆ, ಯಾವನೇ ಸಾರ್ವಜನಿಕ ಸ್ವತ್ತನ್ನ ಲೂಟಿ ಮಾಡಿದ್ರೆ, ಅದು ಯಾವುದೇ ಪಾರ್ಟಿಯಲ್ಲಿ ಇರಲಿ ಅವ್ರು ಶಿಕ್ಷೆ ಆಗಬೇಕಾಗಿರುವಂತದ್ದು. ಆದ್ರೆ ಎಲೆಕ್ಷನ್ ಈ ಸಂದರ್ಭದಲ್ಲಿ ಅಥವಾ ಎಲೆಕ್ಷನ್ ಬರುತ್ತೆ ಅಂತ ನೀವು ಹೇಳಿ, ಮಧುಸೂದನ್ ಸುಮ್ಮನೆ ವಿತಂಡವಾದ ಮಾಡಕ್ ಹೋಗ್ಬೇಡ. ಆಯ್ತು, ಒಂದು ಕೆಲಸ ಮಾಡು. ನಾನು ಈಗಲೂ ಸಹ ವೆಲ್ಕಮ್ ಮಾಡ್ತೇನೆ. ನರೇಂದ್ರ ಮೋದಿ ಅವರಿಗೆ ಸಂಬಂಧಪಟ್ಟ ಹಾಗೆ ಡೈರಿ ಎಂಟ್ರೀಸ್ ಏನಿದ್ದಾವೆ, ಅದೇ ರೀತಿಯಲ್ಲಿ ಗೋವಿಂದರಾಜು ಅವರ ಡೈರಿ ಎಂಟ್ರೀಸ್ ಏನಿದ್ದಾವೆ, ಯಡಿಯೂರಪ್ಪ ಮತ್ತು ಅನಂತಕುಮಾರ್ ಸಂಭಾಷಣೆ ಮತ್ತು ಲೇಹರ್ ಸಿಂಗ್ ಅವರ ಪತ್ರದ ಇಷ್ಟು ಸೇರಿಸಿ ಸುಪ್ರೀಂ ಕೋರ್ಟಿನ ಸಿಟ್ಟಿಂಗ್ ಜಡ್ಜ್ ಇಂದ ತನಿಖೆಗೆ ನೀವೆಲ್ಲರೂ ಸಹ, ನೀವು ಏನು ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥ ನ್ಯಾಷನಲ್ ಲೆವೆಲ್ ಮಾಧ್ಯಮದವರು ಇರಬಹುದು ಅಥವಾ ಸ್ಟೇಟ್ ಲೆವೆಲ್ ಮಾಧ್ಯಮದವರು ಎಲ್ಲರೂ ಸೇರಿಸಿ ಇಶ್ಯೂ ಅನ್ನ ಸುಪ್ರೀಂ ಕೋರ್ಟಿನ ಜಡ್ಜ್ ತನಿಖೆಗೆ ಒಳಪಡಿಸಿ, ಯಾರಾದರೂ ತಪ್ಪಿತಸ್ಥರಿದ್ದಾರೆ, ನಮ್ಮ ಪಾರ್ಟಿಯಲ್ಲಿದ್ದರೆ ಜೈಲ್ಗೆ ಹೋಗ್ಲಿ, ನಿಮ್ಮ ಪಾರ್ಟಿಯಲ್ಲಿದ್ದರೆ ಜೈಲ್ಗೆ ಹೋಗ್ಲಿ, ಯಾರೇ ತಪ್ಪು ಮಾಡಿದ್ರು ಅವರು ಜೈಲ್ಗೆ ಹೋಗ್ಲಿ, ಶಿಕ್ಷೆ ಆಗ್ಲಿ ಅನ್ನುವಂತ ಮಾತನ್ನ ಹೇಳಿಕೆ ಬಯಸ್ತೇನೆ. ಅದನ್ನ ಬಿಟ್ಟು ಸೆಲೆಕ್ಟಿವ್ ಆಗಿ ಯಾರಾದ್ರೂ ಹೋಗುವಂತದ್ದು, ಪ್ಲಾನ್ ಮಾಡುವಂತದ್ದು ಇದು ಯಾರಿಗೂ ಶೋಭೆ ತರತಕ್ಕಂಥದ್ದಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೇನೆ. ಧನ್ಯವಾದ.